ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ. ನಾನು ಅಂದುಕೊಂಡಂತೆ ಇಲ್ಲಿ ಯಾವುದೂ ನಡೆಯುವುದಿಲ್ಲ. ನೀನು ಅಂದುಕೊಂಡಂತೆ ನಡೆಯುವ ಶಕ್ತಿ ನನ್ನಲ್ಲಿಲ್ಲ, ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಪ್ರಭು, ಕಷ್ಟ ಕೊಡು, ಆದರೆ ಕೊರಗುವಷ್ಟು ಬೇಡ. ಬೇರೇನೂ ಕೊಡು, ಆದರೆ ನಿನ್ನನ್ನು ಮರೆಯುವಷ್ಟು ಬೇಡ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಧನ್ವಂತರಿ, ಆದಿವೈದ್ಯ ಧನ್ವಂತರಿ ಬಗ್ಗೆ ತಿಳ್ಕೊಳ್ಳೋಣ. ಆರೋಗ್ಯಂ ಪರಮಂ ಭಾಗ್ಯಂ, ಆರೋಗ್ಯಂ ಸರ್ವರ್ಥ ಸಾಧನಂ. ಆರೋಗ್ಯವೇ ಪರಮ ಭಾಗ್ಯ, ಎಲ್ಲ ಸಾಧನೆಗಳಿಗೂ ಅದು ಮೂಲಾಧಾರ. ನಾವೇನೇ ಆದರೂ ಈಗಿನ ಪ್ರಪಂಚದಲ್ಲಿ ಆರೋಗ್ಯ ಮುಖ್ಯ. ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು, ಇಲ್ಲ ಅಂದರೆ ಕಿತ್ಕೊಂಡು ತಿಂದು ಬಿಡ್ತಾರೆ. ಈಗ ಎಲ್ಲ ಆ ಡಾಕ್ಟ್ರು ಅಂದರೆ ನಿಜವಾಗಲೂ ದೇವರುಗಳು. ಆದರೆ ಈಗೇನು ಮಾಡ್ತಾ ಇದ್ದಾರೆ, ಡಾಕ್ಟ್ರು ಅಂದರೆ ದೇವರಲ್ಲ, ಯಮದೂತ ಆಗೋಗಿದ್ದಾರೆ. ಈಗಿನ ಒಂದು ಸುಮಾರು 75% ಡಾಕ್ಟ್ರುಗಳು ಯಮದೂತರಾಗೋಗಿದ್ದಾರೆ. ಯಾಕೆ? ಅವ್ರ ಪರಿಸ್ಥಿತಿ ಒತ್ತಡ ಆಗಿದೆ. ಎಲ್ಲೇ ಹೋದ್ರೂ, ಒಂದು ಸ್ವಲ್ಪ ಕಾಯಿಲೆ ಬಂದ್ರೂ ಅವ್ರ ಕೈಲಿ ದುಡ್ಡು ಕಿತ್ಕೊಂಡು ತಿನ್ನೋದನ್ನೇ ಬಂದುಬಿಟ್ಟಿದೆ. ದುಡ್ಡು ಕಿತ್ತು ಎಷ್ಟೇ ಒಂದು ಸಣ್ಣದಾದ್ರೂ ಒಂದು ಲಕ್ಷಾಂತರ ರೂಪಾಯಿ, ಕಡಿಮೆ ಇಲ್ಲವೇ ಇಲ್ಲ. ಸಾವಿರಾರು ಸಾವಿರ, 10,000, 20,000, 30,000, 40,000, 50,000, 60,000, 70,000, 10,000ಕ್ಕಿಂತ ಕಡಿಮೆ ಇಲ್ಲವೇ ಇಲ್ಲ. ಆ ಥರ ಆಗೋಗಿದೆ. ಎಲ್ಲೇ ಹೋದ್ರೂ ಕಡಿಮೆ ಅಂದರೆ ನಾನು ಏನೂ ಇಲ್ಲ ಅಂದರೆ ಒಂದು ಜ್ವರ ಬಂದರೂ 10,000, 20,000 ಅಂತ ಕಿತ್ಕೊಂಡು ತಿಂತಾಯಿದ್ದಾರೆ. ಅದು ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಜನ ಬಡವರು ನೋಡ್ತಿಲ್ಲ, ಬಲ್ಲದ್ರು ನೋಡ್ತಾ ಇಲ್ಲ. ಅದನ್ನು ಯಾರು ತಡೀತಾರೋ ಗೊತ್ತಿಲ್ಲ ಅಂತೂ. ವೈದ್ಯರು ಅಂದರೆ ದೇವರು ಅಂತ ತಿಳ್ಕೊಂಡಿದ್ರು, ಆದರೆ ಈಗ ದೇವರು ಅಂತ ಆಗ್ತಾ ಇಲ್ಲ. ನಿಜವಾಗ್ಲೂ ಅವರು ಅರ್ತ್ಕೋಬೇಕು, ಡಾಕ್ಟ್ರಾದವರು ಅರ್ತ್ಕೋಬೇಕು. ನಿಜವಾಗ್ಲೂ ಒಂದು ಗ್ಯಾಸ್ಟ್ರಿಕ್ನ ಒಂದು ನಾ ಹೇಳ್ತೀನಿ, ಒಂದು ಗ್ಯಾಸ್ಟ್ರಿಕ್ ಅವ್ರ ಕೈಲಿ ಮಾಡೋಕ್ಕೆ ಬರಲಿಲ್ಲ. 30,000 ರೂಪಾಯಿ ತಿಂದರು. ಒಂದು ಲೆಟ್ರಿನ್ ಮಾಡೋಕ್ಕೆ ಇದಾಗಲಿಲ್ಲ. ಆಮೇಲೆ ನಾನು ಈ ಬಯೋಟೋರಿಯಂ ಮ್ಯಾಗ್ನೆಟ್ ಮ್ಯಾಟ್ರಸ್ ತೊಗೊಂಡೆ, ಅದ್ರ ಮೂಲಕ ಹೋಯ್ತೇ ಬಿಟ್ಟರೆ ಬೇರೆ ಏನೂ ಆಗಲಿಲ್ಲ. ಗೊತ್ತಾಯ್ತಾ? ಹಾಗೆ ಡಾಕ್ಟ್ರುಗಳು ಅರ್ತ್ಕೊಡಿ, ತಿಳ್ಕೊಡಿ, ಒಂದು ನಿಮ್ಮ ಪ್ರೊಫೆಷನ್ಗೆ ಬೆಲೆ ಕೊಡಿ ಅಂತ ಕೇಳ್ಕೊತೀನಿ. ಕ್ಷಮಿಸಿ ಏನಾರ ತಪ್ಪಿದ್ರೆ ಹೇಳಿದ್ದು. ಇವಾಗ ಧನ್ವಂತರಿ ಬಗ್ಗೆ ತಿಳ್ಕೊಳ್ಳೋಣ. ಆರೋಗ್ಯಂ ಪರಮಂ ಭಾಗ್ಯಂ, ಆರೋಗ್ಯಂ ಸರ್ವರ್ಥ ಸಾಧನಂ. ಆರೋಗ್ಯವೇ ಪರಮ ಭಾಗ್ಯ, ಎಲ್ಲ ಸಾಧನೆಗಳಿಗೂ ಅದು ಮೂಲಾಧಾರ. ಅಷ್ಟೈಶ್ವರ್ಯಗಳಲ್ಲಿ ಆರೋಗ್ಯ ಭಾಗ್ಯವೇ ಶ್ರೇಷ್ಠ, ಅದಕ್ಕಾಗಿ ಆರೋಗ್ಯ ಭಾಗ್ಯವೇ ಎಂಬ ಸೂಕ್ತಿ ಪ್ರಸಿದ್ಧವಾಗಿದೆ. ಆರೋಗ್ಯವಿಲ್ಲದೆ ಮನುಷ್ಯನಿಗೆ ಯಾವುದೇ ಸಕಾರಾತ್ಮಕ ಸಾಧನೆ ಸಾಧ್ಯವಾಗುವುದಿಲ್ಲ. ಧನ ನಷ್ಟವಾದರೆ ಮತ್ತೆ ಸಂಪಾದಿಸಬಹುದು, ಆದರೆ ಆರೋಗ್ಯ ಹದಗೆಟ್ಟರೆ ಅದನ್ನು ಮರಳಿ ಪಡೆಯುವುದು ಅಷ್ಟೇನು ಸುಲಭವಲ್ಲ. ಅನಾರೋಗ್ಯ ಪೀಡಿತನಿಗೆ ಬೇರಾವುದೂ ಐಶ್ವರ್ಯವಿದ್ದರೂ ಅದನ್ನು ಅನುಭವಿಸುವ ಸಂತೋಷ ಇರುವುದಿಲ್ಲ. ಈ ಕಾರಣಕ್ಕಾಗಿ ನೀವು ಹಿರಿಯರು ನಿನ್ನ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೋ ಎಂದು ಸದಾ ಎಚ್ಚರಿಸುತ್ತಾರೆ. ನಮ್ಮ ಪೂರ್ವಿಕರು ಆಹಾರ, ವಿಚಾರ, ಉಪಚಾರ ಹಾಗೂ ದಿನಚರಿಗಳಲ್ಲಿ ನಿಯಮ ಅನುಷ್ಠಾನವನ್ನು ರೂಪಿಸಿದ್ದು ಆರೋಗ್ಯ ರಕ್ಷಣೆಯ ಉದ್ದೇಶದಿಂದಲೇ. ಆಯುರ್ವೇದದ ಅಧಿದೇವತೆ ಶ್ರೀ ಧನ್ವಂತರಿ. ಆಯುಷ್ಯ ವೃದ್ಧಿಯಾಗಿ ಆಗ ಆರೋಗ್ಯ ರಕ್ಷಣೆಗೆ ಆಯುರ್ವೇದ ಕಾರಣ ಶಾಸ್ತ್ರದ ಅಧಿದೇವತೆಯಾಗಿ ಪೂಜಿಸಲ್ಪಡುವ ಶ್ರೀ ಧನ್ವಂತರಿ. ವೈದ್ಯೋ ನಾರಾಯಣೋ ಹರಿ, ವೈದ್ಯೋ ನಾರಾಯಣೋ ಸ್ವರೂಪ. ಧನ್ವಂತರಿ ಭಗವಾನ್ ಮಹಾವಿಷ್ಣುವಿನ ಅವತಾರವೆಂದು ಪುರಾಣ ವರ್ಣಿಸುತ್ತದೆ. ಕ್ಷೀರಸಾಗರ ಮಥನ ಅಂದರೆ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಮಂದಾರ ಪರ್ವತವನ್ನು ಮಥನದ ಕಂಬವನ್ನಾಗಿ ಹಾಗೂ ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿಕೊಂಡು ಕ್ಷೀರಸಾಗರವನ್ನು ಮಥಿಸಿದರು. ಮೊದಲು ಹಾಲಾಹಲ ವಿಷ ಹೊರಬಂತು. ಲೋಕಕ್ಷೇಮಕ್ಕಾಗಿ ಭಗವಾನ್ ಶಿವನು ಅದನ್ನು ಸೇವಿಸಿದನು. ಪಾರ್ವತಿ ದೇವಿಯು ಅನುಗ್ರಹದಿಂದ ಈ ವಿಷ ಶಿವನ ಕಂಠದಲ್ಲಿಯೇ ಉಳಿದು ಅವರು ನೀಲಕಂಠರಾದರು. ನಂತರ ಉಚ್ಚೇಶ್ರವಸ್, ಕುದುರೆ, ಕಾಮಧೇನು, ಕಲ್ಪವೃಕ್ಷ, ಮಹಾಲಕ್ಷ್ಮಿ ಮೊದಲಾದ ದಿವ್ಯ ರತ್ನಗಳು ಹೊರಬಂದವು. ಮಹಾಲಕ್ಷ್ಮಿಯನ್ನು ಶ್ರೀ ಮಹಾವಿಷ್ಣು ಸ್ವೀಕರಿಸಿದನು. ಅಂತಿಮವಾಗಿ ರತ್ನಖಚಿತ ಸುವರ್ಣ ಕಲಶದಲ್ಲಿ ಅಮೃತವನ್ನು ಹಿಡಿದು ಧನ್ವಂತರಿ ಭಗವಾನ್ ಪ್ರತ್ಯಕ್ಷರಾದರು. ಸ್ವರೂಪ ಏನು? ಪುರಾಣಗಳಲ್ಲಿ ಧನ್ವಂತರಿಯು ಚತುರ್ಭುಜಧಾರಿಯಾಗಿ ವರ್ಣಿಸಲಾಗಿದೆ. ಮೇಲಿನ 2 ಕೈಗಳಲ್ಲಿ ಶಂಖ ಮತ್ತು ಚಕ್ರ, ಕೆಳಗಿನ ಬಲಗೈಯಲ್ಲಿ ಅಮೃತ ಕಲಶ, ಕೆಳಗಿನ ಎಡಗೈಯಲ್ಲಿ ಜಲೌಕ ಜಿಗಣೆ. ಅಂದರೆ ಜಿಗಣೆಯನ್ನು ಆಯುರ್ವೇದದಲ್ಲಿ ರಕ್ಷಾಮೋಕ್ಷಣ ಚಿಕಿತ್ಸೆಗೆ ಬಳಸಲಾಗುತ್ತಿತ್ತು. ಆದ್ದರಿಂದ ಅದು ಧನ್ವಂತರಿಯ ವೈದ್ಯಶಾಸ್ತ್ರ ಸಂಕೇತವಾಗಿದೆ. ಕಾಶಿ ರಾಜನ ಪುತ್ರರಾಗಿ ಅವತಾರ. ಇದೊಂದು ಪುರಾಣ ಕಥೆಯು ಪ್ರಕಾರ ದ್ವಾಪರ ಯುಗದಲ್ಲಿ ಕಾಶಿರಾಜ ದೀರ್ಘ ತಪಸ್ಸು ಪುತ್ರಪ್ರಾಪ್ತಿಗಾಗಿ ಶ್ರೀ ವಿಷ್ಣುವಿನ ತಪಸ್ಸಿನಿಂದ ಆರಾಧಿಸಿದನು. ಅದರ ಫಲವಾಗಿ ಧನ್ವಂತರಿ ಅವರ ಪುತ್ರರಾಗಿ ಅವತರಿಸಿದರು.
ಅವು ಆಯುರ್ವೇದವನ್ನು ವ್ಯವಸ್ಥೆಗೊಳಿಸಿ ಅಷ್ಟಾಂಗ ಆಯುರ್ವೇದ ರೂಪದಲ್ಲಿ ಅವರಿಗೆ ಉಪಯುಕ್ತವಾಗುವಂತೆ ವಿಂಗಡಿಸಿದರು. ಯಾವುದು 8 ವಿಭಾಗಗಳ ಕಾಯ ಚಿಕಿತ್ಸೆ, ಶಲ್ಯತಂತ್ರ, ಶಾಲಕ್ಕತಂತ್ರ, ಕೌಮಾರಭ್ಯತ್ಯ, ಅಗಾಧತಂತ್ರ, ಭೂತವಿದ್ಯೆ, ರಸಾಯನ, ವಾಜೀಕರಣ. ಧನ್ವಂತರಿ ಕೇವಲ ವೈದ್ಯಶಾಸ್ತ್ರಜರಷ್ಟೇ ಅಲ್ಲ, ಪರಾಕ್ರಮಿ ರಾಜನೀತಿಜ್ಞರು ಆಗಿದ್ದರು. ಭಾರದ್ವಾಜ ಮಹರ್ಷಿಗಳು ಶಿಷ್ಯರಾಗಿದ್ದರು. ಅವಂತಿ ನಗರದಲ್ಲಿ ಧನಗುಪ್ತ ಎಂಬ ರಾಜನಿದ್ದನು. ಆತನ ಕೈ ಕ್ಷಯರೋಗದಿಂದ ಬಳಲುತ್ತಿದ್ದನು. ಅನೇಕ ಔಷಧ ಉಪಚಾರಗಳ ಹೋಮ ಜಪ ತಪ ಮಾಡಿದ್ದರೂ ಪ್ರಯೋಜನವಾಗಲಿಲ್ಲ. ಪತ್ನಿ ಸುಶೀಲಿಯು ಹಾಗೂ ಮಕ್ಕಳು ರೋಗಬಾಧೆಗೆ ಒಳಗಾದರು. ದುಃಖಿತನಾದ ರಾಜನು ಭಾರದ್ವಾಜ ಮುನಿಗಳ ಶರಣಾದನು. ಆಗ ಮುನಿಗಳು ಧನ್ವಂತರಿ ವ್ರತವನ್ನು ಆಚರಿಸುವಂತೆ ಉಪದೇಶಿಸಿದರು. ರಾಜನು ಅಪಾರ ಭಕ್ತಿ ಹಾಗೂ ಶ್ರದ್ಧೆಯಿಂದ ವ್ರತ ಆಚರಿಸಿದನು. ಕೆಲವು ವರ್ಷಗಳ ನಂತರ ಧನ್ವಂತರಿ ಪ್ರಸನ್ನನಾಗಿ ಪ್ರತ್ಯಕ್ಷನಾಗಿ ವರವನ್ನು ಬೇಡಿಕೋ ಎಂದು ಹೇಳಿದನು. ರಾಜನು ತನ್ನ ಕುಟುಂಬದ ಆರೋಗ್ಯವನ್ನು ಕೋರಿದನು. ಧನ್ವಂತರಿ ತಥಾಸ್ತು ಎಂದು ಅನುಗ್ರಹಿಸಿದರು. ಬಳಿಕ ರಾಜ ಹಾಗೂ ಅವನ ಕುಟುಂಬವು ಸಂಪೂರ್ಣ ಆರೋಗ್ಯವನ್ನು ಪಡೆದು ಸುಖಶಾಂತಿಯಾಗಿ ದೀರ್ಘಕಾಲ ರಾಜ್ಯಭಾರ ಮಾಡಿದರು. ಇದರಿಂದ ಧನ್ವಂತರಿಯು ಭಕ್ತಿಯಿಂದ ಆರಾಧಿಸುವವರಿಗೆ ಆರೋಗ್ಯ, ಐಶ್ವರ್ಯ ಮತ್ತು ಶುಭಫಲಗಳು ದೊರೆಯುತ್ತದೆ ಎಂದು ನಂಬಿಕೆ ಇದೆ. ಮತ್ತು ಯಾವುದೇ ಆದರೂ ನಾವು ಪೂಜೆ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯದಿಟ್ಕೊಂಡು ಪೂಜೆ ಮಾಡಬೇಕು. ಕೆಟ್ಟದ್ದನ್ನು ನಾವು ಇದು ಮಾಡಬಾರ್ದು. ಗೊತ್ತಾಯ್ತಾ? ಧನ್ವಂತರಿ ಬಗ್ಗೆ ನಾವು ಇವಾಗ ತಿಳ್ಕೊಂಡು ನಾವು ಯಾವಾಗಲೇ ಆಗಲಿ ಭಕ್ತಿಯಿಂದ ನಾವು ಇದನ್ನು ಸ್ಮರಿಸಬೇಕು. ಗೊತ್ತಾಯ್ತಾ? ಯಾವುದೇ ಕಾಯಿಲೆ ಆದ್ರೂ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಬೇಕು ಅಂತ ತಿಳಿಸಿದೆ. ಇವಾಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 5/7/2026 ಭಾನುವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ನಿಜಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಕೃಷ್ಣಪಕ್ಷ, ತಿಥಿ ಪಂಚಮಿ, ಬೆಳಿಗ್ಗೆ 9:42, ನಕ್ಷತ್ರ ಶತಬೀಷ, ಹಗಲು 12:32, ಮಳೆ ಆರಿದ್ರೆ 4ನೇ ಪಾದ, ರಾಹುಕಾಲ 5 ಗಂಟೆ 5 ನಿಮಿಷದಿಂದ 6:51, ಗುಳಿಕ ಕಾಲ 3:30ರಿಂದ 5:15, ಯಮಗಂಡ ಕಾಲ 12:22ರಿಂದ 2:03. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.